ಜೆಡಿಎಸ್ ಪಾದಯಾತ್ರೆ ಸಂಬಂಧ ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಸಿದ್ದರಾಮಯ್ಯನ ಒಳ್ಳೆಯ ಆಡಳಿತ ನೋಡಿ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಕುಮಾರಸ್ವಾಮಿ ಮಂತ್ರಿಯಾದ ತಕ್ಷಣ ಇಲ್ಲಿ ಶುರು ಮಾಡಿದ್ದೀರಿ. ನಿಮ್ಮ ರಾಜಕೀಯ ಆಟ ಸಹಿಸೋಲ್ಲ. ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡುವ ಪ್ರಶ್ನೆಗೆ ಇಲ್ಲ. ಏನಿದೆ ಏನೂ ತಪ್ಪು ಮಾಡೋದಕ್ಕೆ ಸಿದ್ದರಾಮಯ್ಯನ ಹೈಕಮಾಂಡ್ ಯಾಕೆ ಬದಲಾಯಿಸ್ತಾರೆ? ಅವರ ಆಪಾದನೆ ಏನಿದೆ? ಏನೂ ಇಲ್ಲ. ಮೋಡ ಹಗರಣದಲ್ಲಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಮೈಸೂರು ಭಾಗದಲ್ಲಿ ಒಮ್ಮೆಲೆ ಆಯಕಟ್ಟಿನ ಜಾಗದಲ್ಲಿ 1200 ಎಕರೆಯನ್ನು CLU ಮಾಡಿದ್ರು, ಭೂ ಬದಲಾವಣೆ ಮಾಡಿ ಕೋಟ್ಯಾಂತರ ಹಣ ಮಾಡಿದ್ರು. ಅಂತ ಹಗರಣ ಯಾವುದು ಸಿದ್ದರಾಮಯ್ಯ ಮಾಡಲಿಲ್ವೇ? ಮೋಡ. ಇದೇ ವೇಳೆ ದೋಸ್ತಿಗಳ ಪಾದಯಾತ್ರೆ ಬಗ್ಗೆ ಶಾಸಕ ಗಣಿ ರವಿ ಕಿಡಿಕಾರಿದ್ದಾರೆ. ಪಾದಯಾತ್ರೆಯಲ್ಲೂ ಬಿಜೆಪಿ ಜೆಡಿಎಸ್ ಕಿರಿಕ್ ಮಾಡಿಕೊಂಡಿದ್ದಾರೆ. ಕುಮಾರಸ್ವಾಮಿ ಹಾಗೂ ಜೆಡಿಎಸ್ ನಾಯಕರಿಗೆ ಯಾವುದೇ ನಿಲುವಿಲ್ಲ, ಅಧಿಕಾರದ ದಾಹದಿಂದ ಗೊಂದಲದಲ್ಲಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಸರ್ಕಾರ ವರ್ಸಸ್ ಕುಮಾರಣ್ಣ ಮೊನ್ನೆ ಅಂದರೆ ಇವ್ರು ಯಾರೋ ಮೂರ್ಖ ನನ್ನ ಮಕ್ಳುಗಳು ಇವರೆಲ್ಲ CD ಬಿಟ್ಟವನು, ಪೆನ್ ಡ್ರೈವ್ ಬಿಟ್ಟವನು, ತಿಮಿಂಗ್ಲಗಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಸಭೆ ಮಾಡ್ತಾವೆ, ನಾನು ಬರಲ್ಲ ಅಂದರು. ಈಗ ಅವ್ರನ್ನೂ ಸೇರಿಸ್ಕೊಂಡು ಇವರು ನಡೀತಾವ್ರೆ ಅಂದರೆ ಇವ್ರಿಗೆ ಒಂದು ನಿಲುವಿಲ್ಲ, ಇದಿಲ್ಲ. ಇವ್ರಿಗೇನು ಅಂದ್ರೆ ಅಧಿಕಾರದ ಅಪಾಪಿ ಸಿದ್ದರಾಮಯ್ಯನವ್ರು ನಿಲ್ಲಿಸ್ಬಿಡ್ಬೇಕು, ನಾವು ಮುಖ್ಯಮಂತ್ರಿ ಆಗಿಬಿಡ್ಬೇಕು ಅನ್ನೋ ಒಂದು ಗೊಂದಲದಲ್ಲಿ ಈ ಡ್ರಾಮಾ ಕಂಪನಿ ಬರ್ತದೆ. ಅದನ್ನು ತಡೆ ಹಿಡಿಬೇಕು, ಆ ಡ್ರಾಮಾ ಕಂಪನಿಗೆ ಉತ್ತರ ಕೊಡಬೇಕು ಅನ್ನೋ ಕಾರಣದಿಂದ ನಾವು ಜನ ಆಂದೋಲನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅದೇ ಕುಮಾರಣ್ಣನೇ ಮತ್ತೊಂದು ಹೇಳಿದ್ರಲ್ಲ, ಇದು ಪಾದಯಾತ್ರೆಗೆ ನನ್ನ ಬೆಂಬಲ ಇಲ್ಲ, ನನ್ನನ್ನು ಹೆಂಗೆ ನಡೆಸ್ಕೊಂಡಿದ್ದಾರೆ, ಏನೋ ರಾತ್ರಿ ಹೆಂಗಾರು ಚೆನ್ನಾಗಿ ನಡೆಸ್ಕೊಂಡ್ಬಿಟ್ರ. ಅವರಲ್ಲಿ ಗೊಂದಲ ಇದೆ ಬಿಡಿ. ಅವ್ರದ್ದು ಏನಂದ್ರೆ ನಾಯಕತ್ವ. ರಾಜ್ಯಪಾಲರನ್ನ ಮೋದಿ ಸರ್ಕಾರ ದುರುಪಯೋಗ ಪಡಿಸಿಕೊಳ್ತಾ ಇದೆ ಎಂದು ಕೋಲಾರದಲ್ಲಿ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಪಾಪ ಅವರನ್ನ ಬಿಜೆಪಿ ದಿಕ್ಕು ತಪ್ಪಿಸಿದೆ, ಹೀಗಾಗಿ 1 ದಿನದಲ್ಲಿ ನೋಟಿಸ್ ಕೊಡ್ತಾರೆ. ಶಶಿಕಲಾ ಪ್ರಕರಣ 3 ತಿಂಗಳಾದರೂ ಕ್ರಮ ತೆಗೆದುಕೊಳ್ಳಿಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಂವಿಧಾನಾತ್ಮಕ ಸಂವಿಧಾನವನ್ನು ಗಾಳಿಗೆ ತೂರಿ, ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ಇವತ್ತು ರಾಜ್ಯಪಾಲರನ್ನು ನೀವು ಬೆಳೆಸ್ಕೊಳ್ತಾ ಇದ್ದೀರಿ. ಇದು ಯಾವುದೇ ಕಾರಣಕ್ಕೆ ಜನ ಸಹಿಸೋದಿಲ್ಲ. ನಾವು ಕೂಡ ಕಾನೂನು ಹೋರಾಟ ಮಾಡಲಿಕ್ಕೆ, ಜನತಾ ನ್ಯಾಯಾಲಯದಲ್ಲಿ ಜನರ ಬಳಿ ಹೋಗಲಿಕ್ಕೆ ನಾವು ಕೂಡ ಸನ್ನದ್ಧರಾಗಿದ್ದೇವೆ. ಒಂದು ವೇಳೆ ಏನಾದರೂ ಕೂಡ ಸಿದ್ದರಾಮಣ್ಣವರನ್ನು ಕೆಳಗಡೆ ಇಳಿಸೋ ಪ್ರಯತ್ನವನ್ನು ಮಾಡಿದರೆ ಅದರ ವಿರುದ್ಧ ಪ್ರತಿ ಗ್ರಾಮ, ಪ್ರತಿ ಪಂಚಾಯಿತಿ, ಪ್ರತಿ ಹೋಬಳಿ, ಪ್ರತಿ ತಾಲೂಕಲ್ಲೂ ಕೂಡ ಜೆಡಿಎಸ್. ಬಿಜೆಪಿ ಪಾದಯಾತ್ರೆ ಸಂಬಂಧ ದಾವಣಗೆರೆಯಲ್ಲಿ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ಅವರಿಗೆ ಮಾಡೋದ ಕೆಲಸ ಇಲ್ಲ, ಅದಕ್ಕೆ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಕೈಯಲ್ಲಿ ಅಧಿಕಾರ ಇಲ್ವಲ್ಲ, ಅವರಿಗೆ ಅಧಿಕಾರ ಬೇಕು, ದುಡ್ಡು ಹೊಡೆಯೋದಕ್ಕೆ ಅಧಿಕಾರ ಬೇಕು, ಅದಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ. ರಾಜಭವನವನ್ನ ಬಿಜೆಪಿ ಕಚೇರಿ ಮಾಡಿಕೊಂಡಿದೆ ಅಂತ ಮಂಡ್ಯದಲ್ಲಿ ಶಾಸಕ ಗಣಿಗ ರವಿಕುಮಾರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರಕ್ಕೆ ರಾಜ್ಯಪಾಲರು ಪತ್ರವನ್ನು ಬರಿತಾ ಇಲ್ಲ, ಬದಲಿಗೆ ಬಿಜೆಪಿ ಮಾಸ್ಟರ್ ಮೈಂಡ್ಗಳ ಪತ್ರಕ್ಕೆ ರಾಜ್ಯಪಾಲರು ಸಹಿ ಹಾಕ್ತಾ ಇದ್ದಾರೆ ಅಂತ ಶಾಸಕರು ಗಂಭೀರವಾಗಿ ಆರೋಪವನ್ನು ಮಾಡಿದ್ದಾರೆ. ಎಲ್ಲೆಲ್ಲಿ ಬಿಜೆಪಿ ವಿರುದ್ಧ ಸರ್ಕಾರ ಇದೆಯೋ, ತಮಿಳುನಾಡಲ್ಲಿ ನೋಡಿ, ಕೇರಳದಲ್ಲಿ ನೋಡಿ, ಪಶ್ಚಿಮ ಬಂಗಾಳದಲ್ಲಿ ನೋಡಿ, ಇವತ್ತು ಕರ್ನಾಟಕದಲ್ಲಿ ದಿನನಿತ್ಯ ಸರ್ಕಾರ ವರ್ಸಸ್ ರಾಜಭವನ. ಅವರು ರಾಜಭವನವನ್ನು BJP ಕಚೇರಿ ಮಾಡಿಕೊಂಡು ಆ ಕಚೇರಿ ಮೂಲಕ ದಿನ ಸೀಲ್ ಹೊಡೆದು ಲೆಟ್ರ್ ಕಳಿಸಿ, ರಾಜ್ಯಪಾಲರು ಕಳಿಸಲ್ಲ ಆ ಲೆಟ್ರನ್ನ, BJPಯ ವಕ್ತಾರರು, BJPಯ ಮಾಸ್ಟರ್ ಮೈಂಡ್ಗಳು ಕೂತ್ಕೊಂಡು ಟೈಪ್ ಮಾಡಿ ರಾಜ್ಯಪಾಲರ ಮುಖಾಂತರ ಲೆಟ್ರ್ ಕಳಿಸೋದು. ಸುಮ್ಮನೆ ರಾಜ್ಯಪಾಲ. ಸಿಎಂ ಸಿದ್ದರಾಮಯ್ಯ ಮೇಲೆ ಮೂಡ ಹಗರಣ ಸಂಬಂಧ ದಾವಣಗೆರೆಯಲ್ಲಿ ಮಾಜಿ ಸಿಎಂ BC ಪಾಟೀಲ್ ಪ್ರತಿಕ್ರಿಯಿಸಿದ್ದಾರೆ. 3 ಬಿಟ್ಟರು ಊರಿಗೆ ದೊಡ್ಡೋರು, ಸಿಎಂ ಬಹಳ ಬಂಡಗೆಟ್ಟು ನಿಂತಿದ್ದಾರೆ. ತಪ್ಪಿಲ್ಲ ಅನ್ನೋದಾದ್ರೆ ಸಾಬೀತು ಮಾಡಲಿ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಅಲ್ಲ 89 ಕೋಟಿ ಅಂತ ಅವರೇ ಒಪ್ಕೊಂಡಿದ್ದಾರೆ. ಚರ್ಚೆಗೆ ವಿಧಾನಸೌಧದಲ್ಲಿ ಅವಕಾಶ ನೀಡಿಲ್ಲ, ಹೀಗಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಅದು ಪಾದಯಾತ್ರೆ ಅವ್ರಿಗೆ ನಾವು ನೋಡ್ರಿ ಸಿದ್ದರಾಮಯ್ಯನವ್ರ ಜೊತೆಗೂ ಪಾದಯಾತ್ರೆ ಮಾಡಿದ್ದೀವಿ. ಅವತ್ತಿನ ಸಿದ್ದರಾಮಯ್ಯನವ್ರು ಬೇರೆ, ಇವತ್ತಿನ ಸಿದ್ದರಾಮಯ್ಯನವ್ರು ಬೇರೆ. ಅವತ್ತು ಇದ್ದಂಥ ಸಿದ್ದರಾಮಯ್ಯನವರು ಇವತ್ತಿಲ್ಲ, ಸಂಪೂರ್ಣ ಬದಲಾಗಿದ್ದಾರೆ.
ಹಾಗಾಗಿ ಈ ಗೌರವ ಉಳಿಸ್ಕೋಬೇಕು ಅಂತ ಹೇಳಿದರೆ ಆ ಪಾದಯಾತ್ರೆ ಮೈಸೂರು ಮುಟ್ಟೋದ್ರೊಳಗೆ ಅವ್ರು ರಾಜೀನಾಮೆ. ಮೈತ್ರಿ ಪಾದಯಾತ್ರೆಗೆ ಕಾಂಗ್ರೆಸ್ ಕೌಂಟರ್ ಕೊಟ್ಟಿದ್ದು, ರಾಮನಗರದ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಜನಾಂದೋಲನ ಸಮಾವೇಶ ನಡೆಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದ್ರು. ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಸಚಿವರು, ನಾಯಕರು ಭಾಗಿಯಾಗಿದ್ದರು. ನಟ ದರ್ಶನ್ ಬೇರೊಬ್ಬರ ಹೆಸರಿನಲ್ಲಿರುವ ಸಿಮ್ ಬಳಕೆ ಮಾಡ್ತಾ ಇದ್ದರ ಸಂಬಂಧ ಸಿಮ್ ಖರೀದಿದಾರರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಅವರ ವಿಚಾರಣೆ ನಡೆಸಿ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಜೈಲಿನಿಂದಲೇ ಯತ್ನ ನಡೀತಾ ಇದೆ ಎಂಬ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆಯಂತೆ. ಇದರ ಬೆನ್ನಲ್ಲೇ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಪಿಎಸ್ಐ ಪರಶುರಾಮ ನಿಗೂಢ ಸಾವು ಕೇಸ್ ಹಿನ್ನೆಲೆ ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ನಾಪತ್ತೆಯಾಗಿದ್ದಾರೆ. ಯಾರ ಸಂಪರ್ಕಕ್ಕೂ ಸಿಗದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ. ಶಾಸಕರ ಕಚೇರಿ ಹಾಗೂ ಮನೆ ಎದುರು 30ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಿ ಭದ್ರತೆಯನ್ನ ನೀಡಲಾಗಿದೆ. ಪಿಎಸ್ಐ ಪರಶುರಾಮ್ ನಿಗೂಢ ಸಾವು ಕೇಸ್ ವಿಚಾರ ಸಂಬಂಧ ಸರ್ಕಾರದ ವಿರುದ್ಧ ಸಂಸದ ಬೊಮ್ಮಾಯಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದಂತಹ ಅವರು, ವಿಪರೀತ ಹಣ ಕೇಳುವುದರಿಂದ ನೌಕರರ ಸಮೂಹ ತೀವ್ರ ಒತ್ತಡದಲ್ಲಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮೇಲಿಂದ ಕೆಳಗಿನ ತನಕ ಇದೆ ಅಂತ ಕಿಡಿಕಾರಿದ್ದಾರೆ. ಸರ್ಕಾರ ಬಂದ ಮೊದಲನೇ ದಿವಸದಿಂದ ವರ್ಗಾವಣೆ ದಂಧೆ ಪ್ರಾರಂಭ ಮಾಡಿದೆ. ಏನಾಗಿದೆ, ಅಭಿವೃದ್ಧಿಯಲ್ಲಿ ಒಂದು ನಯ ಪೈಸೆ ಕೊಡ್ತಾ ಇಲ್ಲ. ಶಾಸಕರೆಲ್ಲ ಗಂಟು ಬಿದ್ದಿದ್ದಾರೆ. ಮುಖ್ಯಮಂತ್ರಿಗಳ ಆದಿಯಾಗಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ, ನಿಮ್ಗೆ ಏನು ಮಾಡ್ಕೊಳ್ಳೋದು, ನಿಮ್ಮ ಟ್ರಾನ್ಸ್ಫರಲ್ಲಿ ದುಡ್ಡು ಮಾಡ್ಕೊಳ್ಳಿ ಅಂತ. ಕರಪ್ಷನ್ ಒಂದು ಇನ್ಸ್ಟಿಟ್ಯೂಷನಲೈಸ್ ಆಗಿ ಮಾಡಿದ್ದಾರೆ. ಕರಪ್ಷನನ್ನು ಒಂದು ಸಾಂಸ್ಥಿಕ ಸ್ವರೂಪವನ್ನು ಕೊಟ್ಟಿದ್ದಾರೆ. ಆ ಅಡಿಯಲ್ಲೇ ಎಲ್ಲ ಟ್ರಾನ್ಸ್ಫರ್ಗಳು ನಡೀತಾ ಇದೆ. ಮತ್ತು ವಿಪರೀತ ಹಣ ಕೇಳೋದ್ರಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ನೌಕರ ಸಮೂಹ ಒತ್ತಡಕ್ಕಿದೆ. ಈಗ ತೀರ್ಕೊಂಡವ್ರು ಅಷ್ಟೇ ಅಲ್ಲ, ಈ ಭಾಳ ಜನ ಯಾರಿಗೆ ಹೋಗಿ ಕೇಳಿ ನೀವು, ತೀವ್ರ ಒತ್ತಡದಲ್ಲಿದ್ದಾರೆ. ಅವರು ಹಣ ಪಡೆದಿದ್ದಾರೆ ಎಂದು ಆರೋಪ ಮಾಡಿದ್ದ ಶರಣಗೌಡ ಕಂದಕೂರ್ಗೆ ಚಿಂಚನಸೂರು ತಿರುಗೇಟನ ಕೊಟ್ಟಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ ಅವರು, ಅವರ ಅಪ್ಪನಿಗೆ ಹುಟ್ಟಿದ್ರೆ ಕಂದಕೂರ್ ಸಾಬೀತು ಮಾಡಲಿ. ಅವರು ಸುಳ್ಳು ಎಂಎಲ್ಎ ಅನ್ನೋದು ಎಲ್ಲರಿಗೂ ಗೊತ್ತು. ಜನರೇ ಸರಿಯಾಗಿ ಬುದ್ಧಿಯನ್ನ ಕಲಿಸ್ತಾರೆ. ಆರೋಪ ಸಾಬೀತು ಮಾಡುವವರೆಗೂ ನಾನು ಅವರನ್ನ ಬಿಡೋದಿಲ್ಲ ಅಂತ ಸವಾಲ್ ಹಾಕಿದ್ದಾರೆ. ಅದಕ್ಕೆ ನಾವು ಒಂದೇ ಮಾತು ಹೇಳ್ತೀನಿ, ಅವ ಅಪ್ಪ ಹುಟ್ಟಿನಂದ್ರೆ ನಾನು ರೊಕ್ಕ ಕೊಟ್ಟು ಸೂಟ್ ಮಾಡಿದ್ರೆ ಇವತ್ತು ನಾನು ರಾಜಕೀಯ ಇರ್ತದೆ. ಒಳ್ಳೆಯ ನಾವು ಮೇಲೆ ರಾಜೀನಾಮೆ ಕೊಡು, ಇಷ್ಟೇ ನಾವು ಸವಾಲು ಆಗ್ತಾಯಿದ್ವಿ. ನಂದೇನದ, ತಾಯಿ ಇಲ್ಲ, ತಂದಿಲ್ಲ, ಮಕ್ಕಳು ಜನರೇ ನನಗೆ ಮತದಾರೇ ನನ್ನ ಬಂಧುಗಳು, ಮತದಾರೇ ನನ್ನ ತಾಯಿ ತಂದೆ, ಮತದಾರೇ ನನ್ನ ಸಮಸ್ತ ಕುಲ ಬಾಂಧವರಿಗೆ ನಾನು ಅಂತಮ್ಮನ್ನು ತಿಳ್ಕೊಂಡು, ಸೋದರನ್ನು ತಿಳ್ಕೊಂಡು, ಬ್ರದರ್ ಇವತ್ತೇನೋ ಅವ್ನ ದೈವದ ಗೆದ್ದ ನಾ ಗೆದ್ದಿದ್ದೆ ಇವತ್ತು ಪವರ್ಫುಲ್ ಮಂದಿ.